ಆಶನ್ ಚಾಪ್ಸ್ ಅಂತ ನೈಟಿ ಹಾಕೊಂಡೆ ಬಂದ್ಬಿಡ್ರು ನೋಡಿ ಅಲ್ಲಿ ನೋಡಿ ಬೇರೆ ಏನು ನೈಟಿ ಹಾಕೋತಾರೆ ಫ್ಲಾಶ್ ಏನ್ ಸಾರ್ ಎಲ್ಲಿಗೆ ಹೋಗ್ಬೇಕು ಏ ಮಕ್ಳಾಟ ಆಡ್ತೀಯ ಆ ಕಡೆ ನೀನು ನಾವ್ ಮನೆಗ್ ಬಂದಿದೀವಿ ಮನೇಲಿ ಯಾರು ಇಲ್ಲ ಯಾರು ಇಲ್ಲ ನಾನ್ ನಗುತ್ತಾ ನಗುತ್ತಾ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಮ್ಮ ಒಂದ್ ನಿಮಿಷ ಇರಿ, ಸ್ವಲ್ಪ ಸುಸ್ತಾಗ್ತಿದೆ, ಇಳಿಯಕ್ಕಾಯ್ತಲ್ಲ. ಸೊ ಸ್ನೇಹಿತರೆ, ಇವತ್ತು ಒಂದು ತುಂಬಾ ಮುಖ್ಯವಾದ ದಿನ. ಮುಖ್ಯವಾದವರ ಬರ್ಡೇ ಇದೆ ಇವತ್ತು. ಮುಖ್ಯವಾದವರದು ಮಿಕ್ಕಿರೋರ್ದು ಬರ್ಡೇ ಇವತ್ತು. ನಮ್ಮ ಅಕ್ಕ ಬರ್ತಡೇ ಇವತ್ತು. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಸೈಡ್ ಬನ್ರಿ, ಕವರ್ ಎತ್ಕೊಳ್ಳಿ. ಸೊ ನಮ್ಮ ಅಕ್ಕ ಬರ್ಡೇ ಆಚರಿಸೋಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದ್ರಲ್ಲಿ ಎಲ್ಲ ತಿಂಡಿಗಳಿದಾವೆ. ಸೊ ಇಷ್ಟು ತಿಂಡಿನ ಮಕ್ಳು ಆರೋಗ್ಯ ಏನಾಗುತ್ತೆ ಹಣ್ಣು ತರೋದ್ ಬಿಟ್ಟು. ವಾವ್, ಏನ್ ಇಷ್ಟ ಚೆನ್ನಾಗಿ ರೆಡಿ ಆಗಿ ಬನ್ನಿ ಇಲ್ಲಿ ಮಕ್ಕಳೇ, ಬನ್ನಿ ಇಲ್ಲಿ. ತಿಂಡಿ ತಂದಿದಾರ, ಬಾ ಮಕ್ಕಳೇ ಬನ್ರಿ. ಬಾ, ತಿಂಡಿ ಬೇಡ ಮಕ್ಕಳೇ ಬನ್ನಿ ಇಲ್ಲಿ. ಅಲ್ಲಿ ನೋಡಿ, ಹಾಯ್ ಮಾಡಿ. ಹಾಯ್ ಮಾಡ್ರಿ. ಇಲ್ಲಿ ಸೊ ಸ್ನೇಹಿತರೆ, ನಮ್ದೊಂದು ವಿಡಿಯೋ ನೋಡಿರ್ಬೇಕು ನಾವು, ನಮ್ಮ ಅಪ್ಪ ಅಮ್ಮ ಜೊತೆ ಯಾಕಿಲ್ಲ ಅಂತ. ಸೊ ಅದ್ರಲ್ಲಿ ಒಂದು ಹೇಳಿದ್ವಿ, ಯಾರು ಇರಲ್ಲ ಅನ್ಬಿಟ್ಟು. ನೋಡಿ, ನಾವು ಮನೆಗ್ ಬಂದಿದೀವಿ, ಮನೇಲಿ ಯಾರು ಇಲ್ಲ. ನಾನ್ ನಮ್ ಬೆರ್ರಿ ಅವಳಿ ಅಷ್ಟೇ. ಕೊನೆಗೆ ನಮ್ ಬೆರ್ರಿನೇ ನನ್ ಜೊತೆ. ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ, ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ನಾವ್ ಬಂದಿದ ತಕ್ಷಣ ಇವರು ದೇವಸ್ಥಾನಕ್ಕೆ ಹೋದ್ರು. ನಾವ್ ಬಂದಿದ್ದು ಮರ್ಯಾದೆ ಇಲ್ಲ, ಡಿಸ್ರೆಸ್ಪೆಕ್ಟ್. ನೋಡ್ರಿ, ಬಂದ್ರು ಇವಾಗ. ನಾವು ತಿಂದ್ವಿ, ಊಟ ಮಾಡಿದ್ವಿ. ಇಲ್ಲಿ ನೋಡಿ, ಬಂದ್ರು ನೋಡಿ, ಒಬ್ಬೊಬ್ರೆ. ಒಂದು ಅವರು ಬಂದಿದ್ದು ನಮ್ಮ ಅಣ್ಣನ ಮಗ ಋತ್ವಿಕ್ ತಾನೆ ಅವನ ಹೆಸರು. ಅವನು ಬುದ್ಧ ಅಂತ ಕರಿ ನಮ್ಗೆ ಹೆಸರೇ ಮಾಡ್ತೋಗ್ಬಿಡುತ್ತೆ. ಸೊ ಈಗ ಎರಡನೇ ಒಬ್ರು ವ್ಯಕ್ತಿ ಬರ್ತಾ ಇದಾರೆ. ಇವರು ನಮ್ಮ ಅತ್ತಿಗೆ, ಅವ್ರ ಹಿಂದೆ ಬರ್ತಾ ಇರೋದು ನಮ್ಮ ಅಕ್ಕ, ಅವ್ರ ಹಿಂದೆ ಬರ್ತಾ ಇರೋದು ಅವ್ರ ಮಗ ಕ್ರಿಸಾಂತು. ಅಣ್ಣಯ್ಯ ತಮ್ಮಯ್ಯ ಹಂಗೆ ಇದೆಲ್ಲ ಡ್ರೆಸ್ ಅದು. ಹೌದು, ಲೈಕ್ ಈ ಡ್ರೆಸ್ಗೆಲ್ಲ ಎಷ್ಟು ನಾನು ಅಳ್ತಾ ಇದ್ದೆ ಗೊತ್ತಾ. ಈ ತರ ತಗೊಳಮ್ಮ, ಡ್ಯಾನ್ಸ್ ಆಡ್ತಾ ಇದ್ದೀನಿ ಸ್ಕೂಲಲ್ಲಿ ಅಂತ. ಇವಾಗ ಹಾಕೋ, ಈಗೆಲ್ಲ ಹಾಕೊಳ್ಳಿ, ಎಲ್ಲಿಗೆ ಹಾಕೊಳ್ಳಿ. ಗಿಫ್ಟಾ? ಕಾಸ್ಟ್ಲಿ ತೋರ್ಸೋಣ. ಮೈಕಲ್ ಕಾರ್ಸ್ ಸ್ನೇಹಿತರೆ, ಫುಲ್ ಕಾಸ್ಟ್ಲಿ ವಾಚ್. ಬಾಡಿ ಏನ್ ಅಶ್ವಿನಿ ಇದು? ಪ್ರೈಸ್ ನೋಡು, ಎಲ್ಲಿ ನೋಡ್ಬೇಕು? ಅಲ್ರಲ್ಲೇ ಐತೆ, ಬಿಚ್ಚಿಟ್ಟಿದ್ದೀನಿ ಅನ್ಸುತ್ತೆ. ಪ್ರೈಸ್ ನೋಡು, ಕಳ್ದೋಗ್ತೀಯಾ? ಯಪ್ಪ, ಎಷ್ಟು? 30,000ನಾ? ಇಲ್ಲ, 22. ಡಿಸ್ಕೌಂಟ್ಗೆ ಎಷ್ಟು ಸಿಕ್ತು? ನಂಗೊಂದು ಕೊಡ್ಸ್ಮ. ಅದು ನನ್ ಕೊಡ್ಸಕ್ ಹೋಗಿದ್ದೆ, ಬಟ್ ಸಿಗ್ಲಿಲ್ಲ. ಅಂದ್ರೆ ಇದು ಆಂಟಿ ತರ ಇದೆಯಲ್ಲ, ಆಂಟಿ ತರ ಹಾಕೋತಾರ. ಎಷ್ಟು ಸಖತ್ತಾಗಿದೆ ಅಕ್ಕ. ಆಂಟಿ ಹಾಕೋ ತರ ಇದೆಯಾ? ಏನ ಇಲ್ಲ, ಈ ಆಂಟಿನೇ ತಾನೆ ಇದು ಸುನಿ ಕೊಡ್ಸಿರೋದೆ. ಹಾ, ಅದು ಟೀಚರ್ದು. ಅದು ಇದು ಸುನಿ ಕೊಡ್ಸಿರೋದೆ. ಇಡ್ಲಿ ಅಂತ ಹಾಕೊಂಡು. ಎಲ್ಲಿ? ಅಲ್ಲಿ ಆನ್ಲೈನ್ ಅಲ್ಲಿ ಕೊಡ್ಸಿದ್ದಾ? ಬುಕ್ ಮಾಡಿರೋದು. ಸೇಲ್ ಇತ್ತಲ್ಲ, ಸೇಲ್ ಬುಕ್ ಮಾಡಿದ. ಹೌದಾ? ಓಕೆ. ಏನೋ ಇದು ಕಾಸ್ಟ್ಲಿ ವಾಚ್. ಅಂತೂ ಭಾರಿ ಶ್ರೀಮಂತರಿದ್ದೀರ ಬಿಡ್ರಿ ನೀವು. ನಾವೇನು ಇಲ್ಲ, ತಂದಿಲ್ಲ ನಾವು. ಮುಯಿ ನಮ್ದು ಆಸ್ ಯೂಶುವಲ್ ಮುಯಿ ಸ್ನೇಹಿತರೆ. ಅದು ನಾನು ಕ್ಯಾಶ್ ಕೂಡ ತಂದಿಲ್ಲ, ನಮ್ಮ ಅಕ್ಕ ಹತ್ರನೇ ಇಸ್ಕೊಂಡು ನಮ್ಮ ಅಕ್ಕಗೆ ಕೊಡೋದು. ಆನ್ಲೈನ್ ಕಳಿಸಿ, ಆನ್ಲೈನ್ ಗಿಫ್ಟ್ ಬೇಕಾದ್ರೆ. ಸ್ನೇಹಿತರೆ, ಎಷ್ಟೊಂದ್ ಜನ ಮಾಡ್ತಾರೆ ಯೂಟ್ಯೂಬರ್ಸು. ನಾನು ಅದ್ ಕೊಟ್ಟೆ, ನಾನು ಇದ್ ಕೊಟ್ಟೆ, ಕಾರ್ ಗಿಫ್ಟ್ ಮಾಡಿದೆ, ಲ್ಯಾಂಬೋರ್ಗಿನಿ ಗಿಫ್ಟ್ ಮಾಡಿದೆ ಅಂತೆಲ್ಲ. ಸೊ ನಾನೇನು ಮಾಡಲ್ಲ, ನಾನು ಏನು ಆ ಥರ ಗಿಮಿಕ್ ಮಾಡಲ್ಲ. ಇದೇ ನಡೀತಾ ಇರೋದು. ತುಂಬಾ ಏನು ಮುಂಚೆ ಮಾಡ್ತಿದ್ದೆ, ಅದು ಇದು ಗಿಮಿಕ್ಕು ವ್ಯೂಸ್ಗೋಸ್ಕರ. ಬಟ್ ಇವಾಗ ಏನು ಮಾಡಲ್ಲ, ಯಾಕಂದ್ರೆ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಟ್ರೂ ಹೆಂಗಿದೆಯೋ ಹಂಗೆ ತೋರ್ಸೋಣ ಅಂತ ಇದು ಮಾಡಿದೀವಿ. ಅದಕ್ಕೆ ನೋಡಿ, ನಮ್ಮ ಅದಕ್ಕೆ ನೈಟಿ ಹಾಕೊಂಡೆ ಬಂದ್ಬಿಡ್ರು ನೋಡಿ. ಅಲ್ಲಿ ನೋಡಿ, ಬೇರೆ ಏನು ಫ್ಲಾಶ್ ಏನು ಇಲ್ಲ. ಓಕೆ, ವ್ಲಾಗು ಹಿಂಗ್ ಹಾಕಬೇಕು ಅಂತ ಏನಿಲ್ಲ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇಷ್ಟೊತ್ತು ಅಶ್ವಿನಿ ಅಕ್ಕನ್ ವ್ಲಾಗ್ ಅಲ್ಲಿ ಸೀರೆ ಹಾಕೊಂಡಿದ್ದಾರೆ, ನಮ್ ವ್ಲಾಗ್ ಅಲ್ಲಿ ನೈಟಿ ಹಾಕೊಂಡಿದ್ದಾರೆ. ಹೆಂಗಕ್ಕ ಇದು? ಇನ್ನ ಟೈಮ್ ಐತೆ ಅಡಿಗೆ ಮಾಡಕ್ಕೆ. ಎಲ್ಲ ಸೇರಿ 3 kg ಮಟನ್ನ. ಇನ್ನ 1 kg ತರ್ಸು ಅಂತ. ಹೌದಾ? ಎಲ್ಲ ಸೇರಿ ಆಮೇಲೆ ಮಾಡೋಣ ಬನ್ನಿ. ನೈಟಿ ಯಾಕೆ ಹಾಕಿದ್ರಿ ಇವಾಗ? ನೀನು ಕೆಲ್ಸ ಅಂತ ಬಂದ್ರೆ ಹೋಗ್ಬಿಡ್ತೀಯಂತೆ ನೀನ್ ಹೊರಗಡೆ.
ನಾನೇ ಅತ್ತಿಗೆ ಹೇಳ್ತಾ ಇದ್ದಿದ್ದು. ಹೇಳ ಹಂಗ ಹೇಳಿ. ನಮ್ಮ ಅತ್ತಿಗೆ ಮತ್ತೆ ನಮ್ಮ ಅಕ್ಕ ಹೇಳ್ತಾ ಇದ್ದು, ಕೆಲ್ಸ ಅಂತ ಬಂದ್ರೆ ನನ್ ಜೊತೆ ಮಾತಾಡ್ಕೊಂಡು ಹೊರಗಡೆ ಬಂದ್ಬಿಡ್ತೀಯಂತೆ ನೀನು. ಇಲ್ಲ ಆಮೇಲೆ ಎಡಿಟ್ ಪಡಿಟ್ ಅಂದ್ಬಿಟ್ಟು ಬಂದ್ಬಿಡ್ತೀಯಂತೆ. ಇಲ್ಲ ಪ್ರಾಮಿಸ್, ನಾನು ಇಲ್ಲಿ ಬಂದಾಗ ಎಡಿಟೇ ಮಾಡಲ್ಲ. ಅವ್ರು ಯಾಕೆ ಹಂಗ ಹೇಳ್ತಾರೆ? ಅಬ್ಬ ಅದೇ ನೀ ಮಾಡಲ್ಲ, ನೀನು ಜಗಳ ನೋಡ್ಬೇಡ. ಅವ್ರ ಹಂಗ ಯಾರು ಬಂದ್ಬಿಡ್ತೀಯಂತೆ ನೀನು. ನಮ್ಮ ಮನೇಲಿ ಹಂಗ ಯಾರು ಹೇಳಲ್ಲ. ಈಗ ನಮ್ಮ ಅಕ್ಕ ಏನ್ ಮಾಡ್ತಿರೋದ್ ಗೊತ್ತಾ ಸ್ನೇಹಿತರೆ, ಈಗ ಇದು ನಮ್ಮ ಯಜಮಾನ್ರು ಕೊಡ್ಸವ್ರೆ, ನೀವೇನ್ ಕೊಡಿಸ್ತೀರಾ ಅಂತ. ನಾವು ಇದು ನಮ್ಮ ಅತ್ತೆ ಕೊಡ್ಸಿರೋದು. ಎಲ್ಲಾ ಕಾಸ್ಟ್ಲಿ ಕೊಡಿಸ್ತೇವೆ. ನಾವೇನು ಕೊಡ್ಸೋದ್ ಬೇಡ, ನಾವು ಬಲೂನ್ ಡೆಕೋರೇಷನ್ ಮಾಡೋಣ. ಡೆಕೋರೇಷನ್, ಬಲೂನ್ ಡೆಕೋರೇಷನ್ ಸ್ನೇಹಿತರೆ ಅಷ್ಟೇ. ನೋಡಿ ಡೆಕೋರೇಷನ್ ಆಮೇಲೆ ಹೆಂಗ್ ಮಾಡ್ತೀವಿ ಅಂತ. ಓಕೆ, ಅಲ್ಲಿ ನೋಡಿ ತಿಂಡಿ ತಂದಿದ್ದೀನಿ ನೋಡಿ, ಒಂದ್ ಮೂಟೆ ತಂದಿದ್ದೀನಿ. ನಾನು ಅದೇ ಹೇಳ್ದೆ ಇವ್ರಿಗೆ, ನಾನು ಹೋಗಿರ್ಲಿಲ್ಲ, ಕಾರಲ್ಲಿ ಕೂತಿದ್ದೆ. ಏನ್ ಗೊತ್ತಾ ನೇನಾ, ಹಣ್ಣುಗಳು ಅವ್ರವ್ರ ಪೇರೆಂಟ್ಸ್ ಗಳು ತರ್ಬೇಕು. ಅವ್ರದ್ದು ದುಡ್ಡುಗಳು ಮಾಡೋದೆಲ್ಲ ಯೂಟ್ಯೂಬ್ ದುಡ್ಡನ್ನೆಲ್ಲ ಎತ್ತಿ ಬೀರುಲ್ಲಿ ಇಟ್ಬಿಟ್ಟು ಅವ್ರಿವ್ರು ಹಣ್ಣು ತರೋದ್ ಕೊಡ್ಬಾರ್ದು. ಅಲ್ಲಿ ತೋರ್ಸು ಆದಿತ್ಯ. ಪಾಪ ಇನ್ನ ಯೂಟ್ಯೂಬ್ ದುಡ್ಡೇ ಬಂದಿಲ್ಲ. ಯೂಟ್ಯೂಬ್ ದುಡ್ಡಲ್ಲಿ ಐಫೋನ್ ತಗೊಂಡಿದ್ದಾರೆ, ಐಫೋನ್ 15 ಸ್ನೇಹಿತರೆ. ಯೂಟ್ಯೂಬ್ ದುಡ್ಡಲ್ಲಿ ಐಫೋನ್ 15 ತಗೊಂಡಿದ್ದಾರೆ ನಮ್ಮ ಅತ್ತಿಗೆ. ಎಲ್ಲ ಶ್ರೀನಿ ಫೋನು ಮೇಲೆ ಎತ್ತಿಟ್ಟವ್ರೆ. ಮೇಲೆ ಸಿಗ್ಬಾರ್ದು ಕೈಗೆ, ಹೊಸ ಮೊಬೈಲ್ ಹಂಗೆ ಸೇಫ್ ಆಗಿರ್ಬೇಕು. ಬರೀ ನಾವ್ ಇಲ್ಲೇ ಕುತ್ಕೊಂಡ್ ಮಾತಾಡ್ತಾ ಇದೀವಿ. ಜನಗಳಿಗೆ ಅದು ಕುತ್ಕೊಂಡ್ ಮಾತಾಡಿದ್ರೆ ಸ್ವಲ್ಪ ಬೋರಿಂಗ್ ಅನ್ಸುತ್ತೆ. ಸ್ನೇಹಿತರೆ ಬನ್ನಿ ಇಲ್ಲಿ ನೋಡಿ. ಬೇಡ ನೋಡ, ಚಿಪ್ಸ್ ತಿಂತ ಇದಾರೆ. ಯಾಕೆ ತಂದೆ ಅಂತ ಕೇಳಿ. ಮಕ್ಳುಗಳಂತೂ ದಪ್ಪ ಆಗ್ತಾ ಇಲ್ಲ. ಖಾರ ಆಯ್ತಕ್ಕ? ಇಲ್ಲೇ ಇದೆ ತಡಿ ಅಶ್ವಿನಿ. ಚೆನ್ನಾಗಿದ್ಯಾ? ಇದಾ ಅಲ್ಲ, ಫೋನ್ ಎಲ್ಲಿಟ್ಟವ್ರ ಗೊತ್ತಿಲ್ಲಪ್ಪ. ಯಾವ ಬೇರೆ ಮೇಲೆ ಇಟ್ಟಿದ್ದೀರಾ ಅದಕ್ಕೆ? ಇಲ್ಲಿ ಲೈಟ್ ಆನ್ ಮಾಡ್ಕೊಳ್ಳಿ. ಯಾಕೆ ಕತ್ಲಲ್ಲಿದ್ದೀರಾ? ಇಲ್ಲೇ ಐತೆ. ಬಾಕ್ಸ್ ಹುಡುಕ್ತಾ ಇದ್ದೆ ನಾನು. ಇಲ್ಲಿ ನೋಡಿ ಸ್ನೇಹಿತರೆ, ಅವ್ರ ಮಗಳು ಫೋಟೋ ಹಾಕೊಂಡಿದ್ದಾರೆ ನೋಡಿ. ಫೋಟೋ ಹಾಕಿಲ್ಲ ನೋಡುವ. ನಾನ್ ಕೊಡ್ಸಿದ್ದು ಫೋನು ಎಲ್ಲ ತೋರ್ಸು. ಅದ್ರಲ್ಲಿ ನನ್ ಫೋಟೋ ಹಾಕಿದ್ದೀರಾ? ಹಾ, ಸೊ ಇಲ್ಲಿ ನೋಡಿ ಸ್ನೇಹಿತರೆ, 15 ತಗೊಂಡಿದ್ದಾರೆ, ಐಫೋನ್ 15. ಯೂಟ್ಯೂಬ್ ಅಲ್ಲಿ ಅಡ್ಗೆ ಮಾಡ್ತಾ ದುಡ್ದಿರೋ ಒಂದು ಹಣದ. ಇಲ್ಲ ಸ್ನೇಹಿತರೆ, ಎಲ್ಲಿ ಹೋದ್ರು ಗೊತ್ತಿಲ್ಲ. ಕ್ರಿಶಾಂತು, ಬುದ್ಧ, ಕ್ರಿಶಾಂತು ಎಲ್ಲೋದ್ರಿ ಇವ್ರು? ಕಾಣ್ತಾನೆ ಇಲ್ಲಲ್ಲ ಇವ್ರು. ಎಲ್ಲಿ ಹೋದ್ರು ನಂಗೂ ಗೊತ್ತಿಲ್ಲ. ಎಲ್ಲೋಗಿದ್ರು ಇವ್ರು? ಎಲ್ಲಿದ್ದಾರೆ? ಎಲ್ಲೋದಪ್ಪ? ಆ ಕಡೆ ಎಲ್ಲೋ ಹೋದ್ರೆ ನಾವು ಕರ್ಕೊ ಬರೋಣ ಹೋಗಿ. ಕ್ರಿಶಾಂತು, ಸರಿ ಬನ್ನಿ. ಇಲ್ಲಿ ನೋಡಿ ಹೆಂಗ್ ತಿಂತ ಇದಾರೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು. ಬನ್ನಿ ಲೇ, ಈ ಕಡೆ ಬರ್ರೋ, ಇಲ್ಲಿ ಕುತ್ಕೋ. ಆಯ್ತು, ಅಟ್ಲೀಸ್ಟ್ ಕುತ್ಕೋ ಇಲ್ಲಿ. ನೀನ್ ಬಾ, ಬರ ಬುದ್ಧ. ಎಲ್ಲಿಗೆ ಹೋಗ್ಬೇಕು? ಹಾ, ಯಾವ ಊರ್ಗ್ ಮೇಲೆ ಹೋಗ್ಬೇಕಾ? ಎಲ್ಲಿಗೆ ಹೋಗ್ಬೇಕು? ಎಕ್ಸ್ಕ್ಯೂಸ್ ಮೀ, ಎಲ್ಲಿಗೆ ಹೋಗ್ಬೇಕು ಸರ್? ಎಲ್ಲಿಗೆ ಹೋಗ್ಬೇಕು ಸರ್? ಎಲ್ಲಿಗೆ ಹೋಗ್ಬೇಕು? ಮಕ್ಳಾಟ ಆಡ್ತೀಯ ಆ ಕಡೆ ನೀನು. ಇಲ್ಲೇ ನಿಂತ್ಕೊಂಡಿರ್ತಿ, ಎಲ್ಲಿಗೆ ಹೋಗ್ಬೇಕು ಅಂತೆ. ದುಡ್ಡು ಕೊಡು. ಹಾ ಅಮ್ಮ, ಹಾ ನೀನ್ ದುಡ್ಡು ಕೊಡು. ಏನಂದಲ್ಲ? ನಾನು ಚಿಪ್ಪಿಪ ಅತ್ತೆ ಮೂಡ್ಲು ನೋಡಿ ಅವನು ಅತ್ತೆ ಅಂತ ಕರಿತವನೆ. ನಾನು ಯೂಶಲಿ ಜಂಕ್ ಫುಡ್ ಎಲ್ಲ ತಂದ್ಕೊಡ್ತಾ ಇರ್ಲಿಲ್ಲ, ಬಟ್ ಯಾವಾಗ ಒಂದ್ಸರಿ ತಿಂತಾರೆ ಅಂದ್ಬಿಟ್ಟು ತಂದ್ಕೊಡ್ತಾರೆ. ನಪ್ಪ ತರ್ತಾರೆ ಆಕ್ಚುಲಿ, ದಿನ ಕೊಡಬಾರ್ದು. ಬಟ್ ಏನಿಲ್ಲ, ಇವಾಗ ಎಕ್ಸ್ಪೋಸ್ ಆದ್ರೆ ಈ ತರ ನಾವು ಜಂಕ್ ಫುಡ್ ಸಿಕ್ಕಾಪಟ್ಟೆ ತಿಂದಿದ್ದೀವಿ. ಏನು ಬೇಡ ಸಾಕು ಸರ್. ನೀರ್ ಕುಡ್ದು ಬರ್ತಾನಂತ ಅವನು. ಹಿಡ್ಕೋ, ಹೋಗಪ್ಪ. ನೀನು ಹೋಗ್ತೀಯಾ? ಹೋಗು. ಪಂಚೆ ನೋಡ ಅವ್ನ್ ಹೆಂಗಿದೆ. ಹೋಗು. ಅವ್ನು ಹೋದ್ರೆ ಇವನು ಹೋಗ್ತಾನೆ. ಚೆನ್ನಾಗಿದೆ ಇದು ಚಿಪ್ಸ್ ಚೆನ್ನಾಗಿದೆ. ಕುರುಮ್ ಏನ್ ಚಿಪ್ಸ್ ಪ್ರಮೋಷನ್ ಮಾಡ್ತಿದ್ಯಾ ಹೆಂಗೆ? ಇವ್ರು ಸ್ವಲ್ಪ ಎಸಿಲಿ ಆಚೆ ಹೋಗಿ ಬಂದ್ವಿ. ಎಸಿ ಸ್ವಲ್ಪ ಜೋರಾಗಿ ಹಾಕೊಂಡಿದ್ರು ಕಾರಲ್ಲಿ, ಹಂಗಾಗಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಹಂಗಾಗಿ ನಿನ್ನ ತೋರ್ಸಲ್ಲ, ಸ್ವಲ್ಪ ಇಲ್ಲೇ ಇರು. ಸೊ ಇಲ್ಲಿ ನೋಡಿ, ನಮ್ಮ ಆಶಕ್ಕ ಅಡುಗೆ ಮಾಡ್ತಾ ಇದ್ದಾರೆ, ಅವರು ಲಾಗ್ ಮಾಡ್ಕೋತಾ ಇದ್ದಾರೆ. ಪ್ಲಸ್ ಇಲ್ಲಿ ನಮ್ಮ ಅಶ್ವಿನಿ ಅಕ್ಕ ನೋಡಿ, ಪಾಪ ಇವ್ರದೇ ಬರ್ಡೇ ಇವತ್ತು. ಇವ್ರ ಕೈಯಲ್ಲೇ ಇವತ್ತು ಬಿರಿಯಾನಿ ಎಲ್ಲ ಇವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀವಿ. ನಮ್ಮ ಅಶ್ವಿನಿ ಅಕ್ಕ ಬಿರಿಯಾನಿ ಎಲ್ಲ ಸಖತ್ತಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಇವ್ರ ಕೈಯಲ್ಲಿ ಮಾಡಿಸ್ತಾ ಇದೀವಿ. ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಏನಂದ್ರೆ
ನಮ್ಮ ಅಶ್ವಿನಿ ಅಕ್ಕನು ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ, ನಮ್ಮ ಆಶಕನು ಮಾಡ್ತಾರೆ. ನಮ್ಮ ಆಶಕ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಶ್ವಿನಿ ಅಕ್ಕ ಅವ್ರದ್ದು ಬಿರಿಯಾನಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ಮಟನ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ನನ್ನ ಸೈಡ್ ಆಗಿ ಡಿಸ್ಟರ್ಬ್ ಮಾಡ್ತೀಯಲ್ಲ. ಸೊ ಇವ್ರ ಹತ್ರನೂ ಒಂದಿನ ಕೇಳಿ ಮಟನ್ ಬಿರಿಯಾನಿ ರೆಸಿಪಿ. ಇವತ್ತು ಹೇಳಿದ್ರು ಅದಕ್ಕೆ ನಾನು ಬೇಡ ವಿಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ರೆ. ಅಕ್ಕ ಮಾಡ್ತೀರಾ ಅಂದ್ರೆ ನಮ್ಮನೇಲಿ ಅಡುಗೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಆಶಕ ಕೂಡ ಆಶಾ ಅಡುಗೆ ಮನೆ ಅಂತ ಚಾನಲ್ ಓಪನ್ ಮಾಡಿದ್ದಾರೆ. ಡೈಲಿ ವಿಡಿಯೋಸ್ ಹಾಕ್ತಾ ಇದ್ದಾರೆ. ಅಡುಗೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಇಲ್ಲ ಅನ್ಕೊಂಡಿಲ್ಲ, ನಿಜವಾಗ್ಲೂ ನಾನು ತಿಂತೀನಿ. ನಮ್ಮ ಆಶಕ ಒಂದು ಗ್ರೀನ್ ಮಸಾಲ ಅಕ್ಕ ಏನೋ ಚಿಕನ್ ಗ್ರೀನ್ ಚಿಕನ್ ಚಾಪ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಇವತ್ತು ಮಾಡ್ತಿದಾರಾ? ನನ್ಗಂತೂ ತುಂಬಾ ಇಷ್ಟ. ನೋಡಿ ಹೆಂಗ್ ಕೌಂಟರ್ ಕೊಡ್ತಾ ಇದಾರೆ. ಮಟನ್ ಚಾಪ್ಸ್ ಅಲ್ವಾ? ಮಟನ್ ಚಾಪ್ಸ್ ಮಾಡ್ತೀರಾ ಅದಕ್ಕೆ? ಚಿಕನ್ ಚಾಪ್ಸ್? ಚಿಕನ್ ಚಾಪ್ಸ್ ಆಶನ್ ಚಾಪ್ಸ್ ಅಂತ. ಸೊ ನಾವಿವಾಗ ಹೊರಗಡೆ ಹೋಗಿ ಕೇಕ್ ಎಲ್ಲ ತಂದ್ವಿ. ಅಕ್ಕ ಏನು ಸ್ಪೆಷಲ್? ಕೋಳಿಗಳೆಲ್ಲ ನಿದ್ದೆ ಮಾಡ್ತಾ ಇದ್ವಿ. ಕೋಳಿಗಳು ಯಾರು? ಕೋಳಿಗಳು ನಿದ್ದೆ ಮಾಡ್ತಾ ಇದ್ವಿ. ಓ ಚಿಕನ್ ಮಟನ್ ಮಾಡಕ್ಕ. ಇಲ್ಲಿ ನೋಡಿ ಎಷ್ಟೊಂದು ಚಿಕನ್ ತಂದಿದ್ದಾರೆ. ಚಿಕನ್ ಜಾಸ್ತಿ ತೋರ್ಸಲ್ಲ. ಇಲ್ಲಿ ನೋಡಿ ಎಷ್ಟೊಂದು ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ. ಸೊ ಇವಾಗ ನಮ್ದು ಅಡಿಗೆದು ನೋಡಿ ಎಷ್ಟೊಂದು ಚಿಕನ್ ನೋಡಿ ಎಷ್ಟೊಂದು ರೆಡಿ ಮಾಡ್ಕೊಂಡು ಹಂಗೆಲ್ಲ ಮಾಡಿ ನೋಡಿ ಎಷ್ಟೊಂದು ಕಸ ನೋಡಿ. ನನ್ ಬ್ಲಾಗಲ್ಲಿ ಹಂಗೆಲ್ಲ ಮಾಡಂಗಿಲ್ಲ. ಸೊ ಇವಾಗ ನಮ್ಮ ಆಶಕ ಮತ್ತೆ ಅಶ್ವಿನಿಕ ಅಡಿಗೆ ಮಾಡ್ತಾ ಇದಾರೆ. ನಮ್ದೇನ್ ಕೆಲಸ ಅಂದ್ರೆ ಇವಾಗ ಡೆಕೋರೇಷನ್ ಮಾಡ್ಬೇಕು. ನಯನ ಆಕ್ಚುಲಿ ಕೆಲಸ ಮಾಡ್ಬೇಕು ಅನ್ಬಿಟ್ಟೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ಇಲ್ಲ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನಾವು ಹೊರಗಡೆ ಹೋಗ್ ಬಂದ್ವಿ. ಅಷ್ಟೊತ್ತಲ್ಲಿ ಎಲ್ಲ ಆಲ್ರೆಡಿ ಕೆಲಸ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ನನ್ಗೂ ಕೆಲಸ ಇದೆ. ಇಲ್ಲಿ ಇವರು ಬಲೂನ್ ಡೆಕೋರೇಷನ್ ಮಾಡ್ತಾರೆ. ನನ್ ಬಲೂನ್ ಎಲ್ಲ ಉಪ್ಪು ಕೊಡ್ಬೇಕು. ಏನ ಉಪ್ಪು ಕೊಡು. ಬಲೂನ್ ಎಲ್ಲ ಉಪ್ಪು ಕೊಡು. ಬ್ಲೋ ಹೊಡೆದು ಕೊಡ್ಬೇಕು ತಾನೆ. ಸೊ ಇವಾಗ ನೋಡಿ ಡೆಕೋರೇಷನ್ ಮಾಡ್ತೀನಿ. ಇಲ್ಲಿ ಫುಲ್ ಎಂಟಿ ಇದೆ. ಇಲ್ಲ ಒಂದು ಅರ್ಧ ಗಂಟೆಯಲ್ಲಿ ಫುಲ್ ಡೆಕೋರೇಷನ್ ಮಾಡಿರ್ತೀವಿ. ಸೊ ನಮ್ಮ ಮನೇಲಿ ಯಾರದೇ ಬರ್ಡೇ ಆದರೂ ನಾವೇ ಡೆಕೋರೇಷನ್ ಮಾಡ್ಕೋತೀವಿ. ನಮ್ಮ ಮನೆಯಲ್ಲಿ ತುಂಬ ಜನ, ಒಂದು 10 ಜನ ಇರೋದ್ರಿಂದ ಮಂತ್ಲಿ ಬರ್ಡೇ ಇರುತ್ತೆ. ಸೊ ನಾವೇ ಡೆಕೋರೇಷನ್ಸ್ ಎಲ್ಲ ಮಾಡ್ಕೋತೀವಿ. ಇಲ್ಲಿ ನೋಡಿ ನನ್ನ ಕೆಲಸ ಏನು ಅಂದರೆ ಹಿಂಗೆ ಬಲೂನ್ನ ಯಾಕಮ್ಮ ಯಾಕೋ ನಗ್ತಿದ್ದಾರೆ? ಯಾಕಮ್ಮ? ಅಮ್ಮನಾ? ನೋಡಿ ಬಲೂನ್ನ ಕಟ್ಟೋದು ನನ್ನ ಕೆಲಸ, ಡೆಕೋರೇಷನ್ ಮಾಡೋದೆಲ್ಲ ನಮ್ಮ ಹಸ್ಬೆಂಡ್ ಅವ್ರ ಕೆಲಸ. ಯಾಕೋ ಜೋರಾಗಿ ನಗ್ತಾ ಇದ್ದಾರೆ. ಏನಾಯ್ತೋ ಗೊತ್ತಿಲ್ಲ. ಏನಾಯ್ತು ಸಾಕ? ಇಷ್ಟಿಷ್ಟು ದೊಡ್ಡದು ನೋಡಿ ಇಲ್ಲಿ. ಸಾಕ ಇಷ್ಟಿಷ್ಟು ದೊಡ್ಡದು? ಸೊ ಇವಾಗ ಬೇಗ ಬಲೂನ್ ಕಟ್ಬಿಡ್ತೀನಿ. ಏನಂದ್ರು? ಏನಮ್ಮ ಏನಂದ್ರೆ? ನಿನ್ಗೇನೋ ಬೈದಿರ್ತಾರೆ. ಏನೋ ಬೈದ್ರಂತೆ? ಹೌದಾ? ನೋಡಿ ಅವರಿಗೆ ದೃಷ್ಟಿ ಆಗಿದೆ ಅಂತ ಹೇಳಿ ಪಾಪ ನಮ್ಮಮ್ಮ ದೃಷ್ಟಿ ತೆಗೆದ್ರೆ ನಿಜವಾಗ್ಲೂ ಹೋಗ್ದ ನೀನು? ನಿನ್ನ ಸಾಕ ಇಷ್ಟಿಷ್ಟು ದೊಡ್ಡ ಬಲೂನಾ? ಮಾಡ್ತೀನಿ ಸಾಕ. ಯಾವಾಗ್ಲೂ ನಾನೇ ಮಾಡ್ಕೊಡ್ತೀನಿ ಬಾ ಅಂತೆ. ಸೊ ಅಡುಗೆ ಎಲ್ಲ ರೆಡಿ ಆಯಿತು. ಅಂಡ್ ಇಲ್ಲಿ ನೋಡಿ ಡೆಕೋರೇಷನ್ ನಮ್ಮ ಹಸ್ಬೆಂಡ್ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಶ್ವಿನಿ ಅಕ್ಕ ಬ್ಲೂ ಕಲರ್ ಸ್ಯಾರಿ ಹಾಕ್ತಾ ಇದ್ದಾರೆ. ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ಬ್ಲೂ ಆ್ಯಂಡ್ ಸಿಲ್ವರ್ ಕಲರಲ್ಲಿ ಡೆಕೋರೇಷನ್ ಮಾಡಿದ್ದೀವಿ. ಇಲ್ಲಿ ನೋಡಿ ಬರ್ಡೇ ಅವರು ಇಲ್ಲಿದ್ದಾರೆ. ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದ್ದೀರಕ್ಕ. ಸ್ಯಾರಿ ಚೆನ್ನಾಗಿದೆ. ಗಿಫ್ಟ್ ಮಾಡಿರೋದು ಚೆನ್ನಾಗಿದೆ. ಸುನಿಯಣ್ಣ ಚೆನ್ನಾಗಿದೆ. ಇಲ್ಲಿಂದಾನೇ ಹೇಳ್ತೀನಿ. ಏನಪ್ಪ? ವಾವ್, ನಿನ್ನ ಡ್ರೆಸ್. ಇಲ್ಲಿ ನೋಡಿ ನಮ್ಮ ಮೂಡ್ಲು ಡ್ರೆಸ್ ತೋರಿಸಿ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಏನಪ್ಪ? ಬ್ಯಾಟ್ ಬಾಲ್ ಆಡೋದು ಅದು. ಇಲ್ಲಿ ನೋಡಿ ನಮ್ಮ ಮೂಡ್ಲು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ. ಇಲ್ಲಿ ನೋಡಿ ನಮ್ಮ ಮೋಹಿತಾನು ಚೆನ್ನಾಗಿ ರೆಡಿ ಆಗವಳೆ. ಇವ್ನು ನೋಡಿ, ಏಯ್ ಬುದ್ದು, ಅವನು ಮೊಬೈಲಲ್ಲಿ ಮುಳುಗೋಗಿದ್ದಾನೆ. ಅದಕ್ಕೆ ಅವನನ್ನು ತೋರಿಸಲ್ಲ. ಇವಾಗ ಕೇಕ್ ಕಟ್ ಮಾಡಿ ಊಟ ಮಾಡಬೇಕು ಅಷ್ಟೇ. ಬೇಜಾರಲ್ಲಿ ಹೇಳ್ತಾ ಇಲ್ಲ ಅಕ್ಕ, ಜೋಶಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಮಲ್ಲಿಗೆ ಹೂವು ಅಂದರೆ ನಮ್ಮ ಅಶ್ವಿನಿ ಅಕ್ಕಂಗೆ ತುಂಬ ಇಷ್ಟ. ಮುಡ್ಕೋತಾ ಇದ್ದಾರೆ. ಹೋಗ್ಲಿ ಬಿಡಿ, ಇದು ಚೆನ್ನಾಗಿದೆ. ಇದು
ನಂಗೆ ತಲೆನೋವು ಬರುತ್ತೆ. ಹಾ ನಿಂಗದ ನಿನ್ ಡ್ರೆಸ್ ಚೆನ್ನಾಗಿ ಕಾಣಲ್ಲ ಮೊಯ್ತದು. ನೀನ್ ಹಾಕ್ಬೇಡ, ಚೆನ್ನಾಗಿಲ್ಲ. ಸೊ ಅಷ್ಟೇ, ತಿನ್ಬಿಟ್ಟು ಹೋಗ್ಬೇಕು ಮನೆಗೆ ಬೇಗ. ಇಲ್ಲಿ ನೋಡಿ, ಅವ್ರ ಬ್ರದರ್ ಸ್ಪೆಷಲ್ಲಾಗಿ ಕೇಕ್ ತಂದಿದ್ದಾರೆ. ಅಶು ಅಂತ ಹೆಸರು ಹಾಕ್ಸಿದ್ದಾರೆ. ಕೇಕ್ ಸಖತ್ತಾಗಿದೆ. ಅಷ್ಟೇ, ಕಟ್ ಮಾಡೋಣ ಈಗ. ಅಕ್ಕ ಅಕ್ಕ ಬನ್ನಿ, ನಂದೆಲ್ಲ ಬಡೆ. ನಮ್ಮ ಅಶ್ವಿನಿ ಅಕ್ಕ ಬರ್ತಾ ಇದ್ದಾರೆ, ರೆಡಿ ಆದರು. ಅಮ್ಮ ಬನ್ನಿ. ಇಲ್ಲಿ ನೋಡಿ, ನಮ್ಮ ಮಾವ ರೆಡಿ ಆಗಿದ್ದಾರೆ, ನಮ್ಮ ಅತ್ತೆ ರೆಡಿ ಆಗಿದ್ದಾರೆ. ಎಲ್ಲರೂ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು. ಇದೆಲ್ಲಿ ಎತ್ಕೊಳ್ಳಿ ಅಕ್ಕ, ಅವನ್ನ ಹೋಗ್ಲಿ. ಹಾ ಹಾ, ಸ್ಟೈಲ್ ಅದು. ಈ ಕಡೆ ಬನ್ನಿ ಅಕ್ಕ ಬನ್ನಿ ಇಲ್ಲಿ. ಇಲ್ಲಿ ಬಾಮ್ಮ, ನೀನ್ ನನ್ನ ಪಕ್ಕ ಇರಿ. ಅಶೋಕ ಬರ್ಲಿ, ಪಾಪು ಕಾಣ್ತಾನೆ. ಏ ಬನ್ನಿ, ಅವ್ರಿಬ್ರು ಕಾಣ್ಬೇಕು. ಏ ಯಾರು ಕಿತ್ತಾಡಂಗಿಲ್ಲ. ಹಾ ನೀನು. ಹಾ ಏ ಇರೋ ಅಮ್ಮನ್ ಚೂರು ಅವನಿಗೆ ತಿನ್ಸ್ಬಿಡಿ ಫಸ್ಟು. ಹಾ ಹಾ, ಆದಿತ್ಯ ಇಟ್ಕೋಪಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎರಡನೇ ಸತಿ ಅವ್ರಿಗೆ ಸ್ವಲ್ಪ, ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ಫುಲ್ ಡಲ್ ಆಗ್ಬಿಟ್ಟವ್ರೆ. ವಿಡಿಯೋ ತಿನ್ಸಿ ಅಕ್ಕ, ಅವ್ರಿಗೆ ತಿನ್ಸಿ ಅಕ್ಕ. ಸ್ವಲ್ಪನೇ ತಿನ್ಮ, ಕೋಲ್ಡ್ ಇದೆ. ಅಲ್ಲಿ ನೋಡಿ, ನಮ್ಮ ಸುನಿ ಅಣ್ಣ ಫಾರಿನ್ ಇಂದ ಕಾಲ್ ಮಾಡವ್ರೆ.